ಕೊಳ್ಳದ ಜನರ ಮೇಲೆ ವರುಣರಾಯ ಕೃಪೆ ತೋರಿಸಿರುವಂತಹ ಶುಭ ಸಮಾಚಾರದ ಮಾಹಿತಿ ಇದು. ಖುಷಿಯ ಮಳೆ ಹೇಗೆ ಕೊಳ್ಳದ ಜನರ ಜೀವನ ಮಾತ್ರ ಅಲ್ಲ, ಇಡೀ ಅರ್ಧ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಜನರ ಜೀವನ ಕೂಡ ಒಂದು ರೀತಿ ಆ ತಲೆನೋವನ್ನು ದೂರ ಮಾಡ್ತಾರೆ. ಕಾವೇರಿ ವಿಚಾರದಲ್ಲಿದ್ದಂತಹ ತಲೆನೋವನ್ನು. ಕೇರಳದಲ್ಲೂ ಕೂಡ ಭಾರಿ ಮಳೆಯಿಂದ ಕಬಿನಿಯಲ್ಲಿ ಒಳಹರಿವು ಹೆಚ್ಚಳ ಆಗಿದೆ. ಹಾಗೆ KRS ಡ್ಯಾಮ್ಗೂ ಕೂಡ 20,438 ಕ್ಯೂಸೆಕ್ನಷ್ಟು ಒಳಹರಿವು ಬರ್ತಾ ಇದೆ. KRSನಲ್ಲಿ ನೀರು ಬರಬೇಕು ಅಂದರೆ ಕೊಡಗು ಭಾಗದಲ್ಲಿ ಮಳೆ ಆಗಬೇಕು. ಈ ಕಡೆ ಸದ್ಯಕ್ಕೆ ಕೃಷ್ಣರಾಜಸಾಗರದಲ್ಲಿ ಇದು ತುಂಬ ದೊಡ್ಡ ಡ್ಯಾಮು, ಅಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವಂತಹ ದೊಡ್ಡ ಡ್ಯಾಮು. ಸಂಗ್ರಹಣಾ ಸಾಮರ್ಥ್ಯ ಬೇರೆ ಡ್ಯಾಮ್ಗಳಿಗೆ ಕಂಪೇರ್ ಮಾಡಿದ್ರೆ 4 ಡ್ಯಾಮ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ. ಹೀಗಾಗಿ ಇದು ತುಂಬ ಇಂಪಾರ್ಟೆಂಟು. ಸದ್ಯಕ್ಕೆ ಕೃಷ್ಣರಾಜಸಾಗರದಲ್ಲಿ 94.57 ಅಡಿಗೆ ನೀರಿನ ಮಟ್ಟ ಬಂದಿದೆ. ಹಾಗಾದರೆ ಡೀಟೇಲ್ಸನ್ನು ಒಂದ್ಸಲ ಹೇಳ್ಬಿಡ್ತೀವಿ ನಿಮಗೆ. ಗರಿಷ್ಠ ಮಟ್ಟ ಎಷ್ಟು ಅಂದರೆ 124.80 ಅಡಿ, ಅಂದರೆ TMC ಲೆಕ್ಕಾಚಾರದಲ್ಲಿ ಹೇಳಬೇಕಂದ್ರೆ ನಿಮಗೆ 48.59 TMC ಅಷ್ಟು ನೀರು ಸಂಗ್ರಹದ ಸಾಮರ್ಥ್ಯ ಇದೆ, ಸ್ಟೋರೇಜ್ ಕೆಪಾಸಿಟಿ. ಸೊ ಆ ಡೀಟೇಲ್ಸ್ ಇದು. ಲೈವ್ ಸ್ಟೋರೇಜ್ ಎಷ್ಟಿದೆ ಅನ್ನೋದನ್ನ ಕೂಡ ಹೇಳ್ಬಿಡ್ತೀವಿ ನಿಮಗೆ. ಮೊನ್ನೆ ತನಕ ನಾವು ಹೇಳ್ತಾ ಇದ್ವಿ ಒಂದು 17 TMC ಅಷ್ಟು ನೀರು ಮಾತ್ರ ಇರೋದು ಮಳೆ ಬರೆದಿದ್ದಾಗ. ಈಗ ಜಾಸ್ತಿ ಆಗಿದೆ. 24 ಗಂಟೆನಲ್ಲೇ ಈ 11,000-12,000 ಕ್ಯೂಸೆಕ್ ಏನಾದರೂ ಒಳಹರಿವು ಬಂದುಬಿಟ್ರೆ 1 TMC ಅಷ್ಟು ನೀರು ಹರಿದು ಬಂದಂಗೆ ಆಗುತ್ತೆ. ನಿಮ್ಗೆ ಸುಮ್ಮನೆ ಲೆಕ್ಕಾಚಾರ ಹೇಳ್ತಾರೆ ನಾವು 1 TMC 2 TMC ಅಂತ ನಾವು ಹೆಂಗೆ ಲೆಕ್ಕಾಚಾರ ಹಾಕ್ತೀವಿ ಅಂದರೆ 1 TMC = 11,500 ಕ್ಯೂಸೆಕ್ ನೀರು. ಸೊ ಇಂದಿನ ನೀರಿನ ಮಟ್ಟ ನೋಡ್ತಾ ಇದ್ದೀರಾ, ಬಂತು ನೋಡಿ ಡೀಟೇಲ್ಸ್. ಒಳಹರಿವು KRSನಲ್ಲಿ 20,438 ಕ್ಯೂಸೆಕ್ ಇದೆ. ಓಕೆ, ಸೊ ಇದರ ಅರ್ಥ ಏನು? 1 TMCಗಿಂತ ಜಾಸ್ತಿ ನೀರು ಕಳೆದ 24 ಗಂಟೆ ಅವಧಿಯಲ್ಲಿ ಬಂದಿದೆ ಅಂತ. ಹೊರಹರಿವು ಔಟ್ಫ್ಲೋ 1,768 ಕ್ಯೂಸೆಕ್ಟಷ್ಟು ಇದೆ. ಕ್ಯೂಸೆಕ್ ಪರ್ ಫ್ಲೋ ರೇಟ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಬಹುದು. ಸೊ ಇದು KRS ಜಲಾಶಯದ ಸ್ಥಿತಿಗತಿ. ಇದೇ ರೀತಿ ಕಬಿನಿ, ಹಾರಂಗಿ ಮತ್ತು ಹೇಮಾವತಿ ನೋಡಿ. ಹಾರಂಗಿ ಮತ್ತು ಹೇಮಾವತಿ ಭರ್ತಿ ಆದರೂ ಕೂಡ ಅಲ್ಲೂ ಒಳಹರಿವು ಜಾಸ್ತಿ ಆದರೂ ಅದರ ನೇರ ಲಾಭ ಆಗೋದು KRS. ಸೊ ಇನ್ನೊಂದು ಡೀಟೇಲ್ಸ್ ಅಂತ ಹೇಳಿದ್ರೆ ಹಾರಂಗಿಯಿಂದ ಕೂಡ 20,000 ಕ್ಯೂಸೆಕ್ನಷ್ಟು ನೀರು ಹರಿಬಿಡ್ಲಾಗ್ತಾ ಇದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೊಡಲಾಗ್ತಾ ಇದೆ. ಇದೇ ಥರ ಒಂದಷ್ಟು ನೀರು ಒಂದು 15 ದಿನಗಳ ತನಕ ಬಂದರೆ ಡ್ಯಾಮ್ನ ಕೆಪಾಸಿಟಿ ಏನಿದೆ ಸೊ 88-90% ತುಂಬಿಡುತ್ತೆ. ಜಸ್ಟ್ ಒಂದು 15 ದಿನ ಬಂದರೂ ಕೂಡ. 15 ದಿನ ಬರುತ್ತಾ ಅನ್ನೋದೇ ಪ್ರಶ್ನೆ. ಇದೇ ಸ್ಟ್ರೈಕ್ ರೇಟಲ್ಲಿ ಏನಾದರೂ ನೀರು ಬಂತು ಅಂದರೆ ಆಲ್ಮೋಸ್ಟ್ ಒಂದು 24-25 TMC ನೀರು 15 ದಿನಕ್ಕೆ ಬಂದಂಗೆ ಆಗುತ್ತೆ ಡ್ಯಾಮ್ಗಳಿಗೆ. ಬರಲಿ ಅನ್ನೋದು ನಮ್ಮ ಆಶೆ.